ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಶ್ರುತಿ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಜೊತೆಗೆ ವೈಕುಂಠ ಏಕಾದಶಿ ಇರೋದ್ರಿಂದ ನಾರ್ಮಲಾಗಿ ಎದ್ದೇಳೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಕೂಡ ಕ್ಲೀನ್ ಮಾಡಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಸೊ ರಂಗೋಲಿ ಎಲ್ಲ ಬಿಟ್ಟಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈಡೇ ಆಗಿರೋದ್ರಿಂದ ಮೊದಲಿಗೆ ಹೊಸ್ತಿಲ್ ಪೂಜೆ ಮತ್ತು ತುಳಸಿ ಪೂಜೆಯನ್ನು ಮಾಡಿ ಆದಮೇಲೆ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಯನ್ನು ಮಾಡ್ತೀನಿ. ಸೊ ದೇವ್ರ ಪೂಜೆ ಮತ್ತು ಸ್ಟವ್ ಪೂಜೆ ಆದಮೇಲೆ ತಿಂಡಿಗೆ ಇವತ್ತು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲನ್ನು ಮಾಡ್ತಾಯಿದ್ದೀನಿ. ಸೊ ಒಂದು ಕುಕ್ಕರ್ಗೆ 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಹೆಸರುಬೇಳೆನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಅದು ಬಿಸಿ ಆದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅದಾದಮೇಲೆ 5 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲನ್ನು ಕೂಗಿಸ್ಕೊಳ್ಬೇಕು. ನಾವು ಎಣ್ಣೆ ಹಾಕೋದ್ರಿಂದ ಅದು ಕುಕ್ಕರ್ ಕೂಗುವಾಗ ನೀರು ಚೆಲ್ಲೋದಿಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಅದಾದಮೇಲೆ ಈಗ ಖಾರ ಪೊಂಗಲ್ಗೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಹಾಗಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಪೆಪ್ಪರ್, ಜೀರಿಗೆ, ಹಸಿಮೆಣಸಿಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ದೆ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಹಸಿ ತೆಂಗಿನಕಾಯಿನ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಇನ್ನೊಮ್ಮೆ ಫ್ರೈ ಮಾಡ್ಕೋಬೇಕು. ಹಾಗೆ ಈಗೇನು ಹೆಸರುಬೇಳೆ ಮತ್ತು ರೈಸ್ನ ಕೂಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಈಗ ಅದನ್ನು ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ಸೊ ನೀರನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಅದಕ್ಕೆ ತರ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕು. ಸೊ ಈಗ ರೆಡಿ ಆಯಿತು ಖಾರ ಪೊಂಗಲ್. ಈಗ ಸ್ವೀಟ್ ಪೊಂಗಲ್ಗೆ ನಾನಿಲ್ಲಿ 1 ಗ್ಲಾಸ್ ನೀರಿಗೆ ಸ್ವಲ್ಪ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ, ಅದನ್ನು ಸೋಸ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಪ್ಯಾನಲ್ಲಿ ತುಪ್ಪನ ಹಾಕಿ ಅದು ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಡ್ರೈ ಫ್ರೂಟ್ಸ್ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಬೆಲ್ಲದನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಸ್ಕೊಂಡ್ರೆ ರೆಡಿಯಾಗುತ್ತೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್. ಸೊ ಈಗ ಮಧ್ಯಾಹ್ನ ಆಯಿತು, ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಡೈರೆಕ್ಟಾಗಿ ಈಗ ಸ್ಕೂಲಿಗೆ ಹೋಗಿ ಮಗಳನ್ನ ಪಿಕ್ ಮಾಡಿಕೊಂಡು ಹಾಗೆ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಅವಳನ್ನು ರೆಡಿ ಮಾಡಿ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹೋಗಿ ಬೇಗ ರೆಡಿಯಾಗಿ. ನಾನು ಲೇಟ್ ಮಾಡೋದನ್ನ ಇನ್ನೊಂದ್ಸಲ ಹೇಳಿ. ಮಧ್ಯಾಹ್ನ ಆಗಿರೋದ್ರಿಂದ ಜನ ತುಂಬ ಕಡಿಮೆ ಇದ್ದರು, ಅಷ್ಟೊಂದೇನೋ ರಶ್ ಇರಲಿಲ್ಲ. ಸೊ ಆರಾಮಾಗಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಸೊ ತುಂಬ ಚೆನ್ನಾಗಿ ಅಲಂಕಾರಗಳನ್ನ ಮಾಡಿದರು. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಏನಪ್ಪ ಎಂತ ಮನೆಗೆ ಹೊರಟೆ. ಸಕ್ಕತ್ತಾಗಿದೆ. ವಿಡಿಯೋ ಮಾಡ್ತಾ ಇದ್ದೀನಿ ಕಣಪ್ಪ. ಅದಕ್ಕೆ ಎಷ್ಟು ಚೆನ್ನಾಗಿದೆ. ಯಾಕಾದ್ರೂ ಜಾಮಿಟ್ರಿ ಬೇಕು ಅಂದರೆ ದಕ್ಷಿತ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿದೆ, ಎಲ್ಲಿ ತೊಗೊಂಡು ಬಂದೆ ಹೇಳೋ ಅವ್ರಿಗೆ. ಯಾವ ಡಿಮಾರ್ಟಲ್ಲಿ? ನೀನು ಹೋಗ್ಲಿಲ್ವಾ? ಸ್ಕೂಲಿಗೆ ರಜಾ ಕೊಟ್ಟು ಹೋಗ್ಬೇಕಿತ್ತು. ಹೌದಾ? ಏನು ಮಾಡ್ತಾರೆ ಸ್ಕೂಲಲ್ಲಿ? ನಾನು ಏನು ಮಾಡಿದ್ರು ಇವತ್ತು ನಿಮಗೆ? ನಾನು ಏನು ಮಾಡಿದ್ರು? ನಾಳೆ ಸ್ಕೂಲ್ ಇದೆಯಾ? ಹಾಂ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾರೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಬಾಯ್.